ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮಂಗಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಆಲೂ ಕುರ್ಮಾ ಮಾಡ್ತಾ ಇದ್ದೀನಿ. ನೀವು ಸಾಗು ಅಂದ್ಕೊಳ್ರಿ, ಇಲ್ಲ ಕುರ್ಮಾನೂ ಅಂದ್ಕೊಳ್ರಿ, ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದ್ಸಲ ಮಾಡಿ ನೋಡ್ರಿ ನಿಮ್ಮ ಮನೇಲಿ ಯಾವ ಥರ ಇರುತ್ತೆ ಅಂತ. ನಾನೀಗ ಪೂರಿ ಸಾಗು ಮಾಡೋದು ಯಾವ ಥರ ತೋರಿಸ್ತಾ ಇದ್ದೀನಿ. ಈಗ ಸಾಗುಕ್ಕೆ ನಾನು ಮಸಾಲ ರುಬ್ಬೋದು ಏನೇನು ಹಾಕಬೇಕು ತೋರಿಸ್ತೀನಿ ನೋಡ್ರಿ. ಈಗ ನಾನು 2 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಈಗ ನಾನು 1 ಸ್ಪೂನಷ್ಟು 2 ಸ್ಪೂನಷ್ಟು ನಾನು ಕಡಲೆಬೇಳೆ ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಆ ಕಡಲೆಬೇಳೆನ ಇದ್ರಲ್ಲಿ ಹಾಕ್ತೀನಿ. 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ರಿ. ನಿಮ್ಗೆ ಇನ್ನೂ ಥಿಕ್ನೆಸ್ ಬೇಕಂದರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ರಿ. ನಾನೀಗ 2 ಸ್ಪೂನ್ ಹಾಕಿ ನೆನೆ ಹಾಕಿದ್ದೆ. ಈಗ 2 ಸ್ಪೂನಷ್ಟು ಕಡಲೆಬೇಳೆನ ನಾನು ಇದರಲ್ಲಿ ಹಾಕ್ತೀನಿ ಅಷ್ಟನ್ನು ಪೂರ್ತಿಯಾಗಿ. ಈಗ ನಾನೊಂದು ಅರ್ಧ ಕೊಬ್ಬರಿ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿ ಕೊಬ್ಬರಿ ಅರ್ಧದಷ್ಟು ಹಾಕ್ತೀನಿ. ಅರ್ಧ ಅಂದರೆ ನೀವು ಒಂದು ಭಾಗ ಮಾಡಿರ್ತೀರಲ್ಲ, ಅದರಲ್ಲಿ ಒಂದು ಕಾಯಿ ಹೊಡೆದ್ರೆ ಒಂದು ಭಾಗದಲ್ಲಿ ಅರ್ಧದಷ್ಟು ಹಾಕಿದ್ದೀನಿ. ಈಗ ನಾನು ಕಡಲೆಬೇಳೆ ಮತ್ತು ಕೊಬ್ಬರಿನ ಹಾಕೀನಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕೀನಿ. 1 ಸ್ಪೂನಷ್ಟು ನಾನೀಗ ಧನಿಯಾ ಹಾಕ್ತೀನಿ. ಒಂದಿಷ್ಟು ಚಕ್ಕೆ ಹಾಕ್ತೀನಿ. ಇಷ್ಟೇ ನಾನು ಹಾಕೋದು, ಚಕ್ಕೆನ ಜಾಸ್ತಿನೂ ಬೇಡ, ಸ್ಮೆಲ್ ಭಾಳ ಆಗುತ್ತೆ. ಒಂದಿಷ್ಟು ಚಕ್ಕೆ ಹಾಕಿದ್ದೀನಿ, 1 ಇಂಚಷ್ಟು. ಈಗ ನಾನು ಇದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ. ಸ್ವಲ್ಪ ಜೀರಿಗೆ ಹಾಕ್ತೀನಿ ಇದರಲ್ಲಿ. ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ. ಈಗ ಇದಿಷ್ಟನ್ನು ನಾನು ಸಣ್ಣಗೆ ರುಬ್ಕೊತೀನಿ. ಈಗ ಇದಿಷ್ಟನ್ನು ಪೂರ್ತಿಯಾಗಿ ಸ್ವಲ್ಪ ನೀರು ಹಾಕಿ ರುಬ್ಕೊಳಮ್ರಿ. ಈಗ ಇದಿಷ್ಟನ್ನು ರುಬ್ತೀನಿ. ಈಗ ನೋಡ್ರಿ, ನಾನು ಈ ಥರ ಭಾಳ ನುಣ್ಣಗೆ ರುಬ್ಬಿದ್ದೀನಿ. ಈ ಥರ ರುಬ್ಕೊಳ್ರಿ. ಈಗ ನಾನಿದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಫಸ್ಟು ಈ ಥರ ನೀವು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಬಟಾಣಿನ ನೀವು ಕುದಿಸ್ಕೊಂಡು ಇಟ್ಕೊಳ್ರಿ. ಈ ಥರ ನೀವು ಚೆನ್ನಾಗಿ ತೊಳೆದು ಸಣ್ಣಗೆ ಹೆಚ್ಚಿ ಒಂದು ಕುಕ್ಕರಲ್ಲಿ 1 ವಿಸಿಲ್ ಹೊಡಿಸಿದ್ರೆ ಸಾಕು. ಈಗ ನಾನು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಆಲೂಗಡ್ಡೆ, ಕ್ಯಾರೆಟು ಮತ್ತು ಬಟಾಣಿನ. ಈಗ ನಾನು ಒಗ್ಗರಣೆ ಹಾಕ್ತೀನಿ. ಈ ಥರ ಮಾಡಿ ಇಟ್ಕೊಂಡ್ರೆ ನೀವು ಜಲ್ದಿಯಾಗಿ ಇದನ್ನು ಆಲೂಗಡ್ಡೆ ಕುರ್ಮಾ ಮಾಡ್ಬೋದು. ಈಗ ಗ್ಯಾಸ್ ಹಚ್ಚಿ ಪ್ಯಾನ್ ಇಟ್ಕೊಳ್ಳೋಣ. ಈಗ ನಾನು ಗ್ಯಾಸ್ ಹಚ್ಚಿದ್ದೀನಿ. ಈಗ ಇದು ಪ್ಯಾನ್ ಸ್ವಲ್ಪ ಬಿಸಿ ಆಗಲಿ. ನಾನೊಂದು 4 ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕ್ತೀನಿ. ಈಗ ಇದು ಎಣ್ಣೆ ಬಿಸಿ ಆಗಲಿ. ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೋಣ. ಈಗ ಎಣ್ಣೆ ಬಿಸಿ ಆಗೈತೆ. ನಾನು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ತೀನಿ. 1/4 ಸ್ಪೂನಷ್ಟು ಸಾಸಿವೆ, 1/4 ಸ್ಪೂನಷ್ಟು ಜೀರಿಗೆ, ಈಗ ಇದರಲ್ಲೇ ಸ್ವಲ್ಪ ಕರಿಬೇವನ್ನ ಹಾಕ್ತೀನಿ. ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತೀನಿ. ನಾನೀಗ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಸಣ್ಣವಿದ್ರೆ 2-3 ಹಾಕಿ. ಈಗ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಲಿ. ನಾನೀಗ ಇದರಲ್ಲೇ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನಷ್ಟು ಹಾಕ್ತೀನಿ. ಈಗ ಇದರಲ್ಲೇ ನಾನೊಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಆ ಟೊಮೆಟೊ ಸಮ ಹಾಕ್ತೀನಿ. ಇವು 2 ಚೆನ್ನಾಗಿ ಬೇಯಲಿ. ಇದರಲ್ಲೇ ಸ್ವಲ್ಪ ಫ್ರೈ ಆಗಲಿ. ನೋಡ್ರಿ, ಈಗ ಇದೆಲ್ಲ ನೀಟಾಗಿ ಎಲ್ಲ ಫ್ರೈ ಆಗೈತೆ. ಈಗ ಇದರಲ್ಲೇ ನಾನು ಸ್ವಲ್ಪ ಇದಕ್ಕೆ ಮಸಾಲ ಖಾರ ಹಾಕ್ತೀನಿ.
ಈಗ ನಾನೊಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕ್ತೀನಿ. ಈಗ ನಾನು ರುಬ್ಬಕ್ಕೆ 2 ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಇಲ್ಲೊಂದು 3/4 ಸ್ಪೂನಷ್ಟು ಖಾರದ ಪುಡಿ ಹಾಕ್ತೀನಿ. 3/4 ಸ್ಪೂನಷ್ಟು ಹಾಕಿದ್ದೀನಿ. ನಿಮ್ಮ ಖಾರ ನೋಡಿಕೊಂಡು ನೀವು ಹಾಕ್ಬೋದು. ಈಗ ನಾನು ಮಸಾಲ ರುಬ್ಬೋದ್ರಲ್ಲೇ ನಾನು ಧನಿಯಾ ಮತ್ತು ಚಕ್ಕೆನ ಹಾಕಿರೋದ್ರಿಂದ ಈಗ ಮಸಾಲ ನಾನು ಏನೂ ಹಾಕಲ್ಲ. ಇಲ್ಲ ಜಾಸ್ತಿ ಮಸಾಲ ಆದರೆ ತಿನ್ನೋಕೆ ಅಷ್ಟೊಂದು ಸರಿ ಅನಿಸಲ್ಲ. ಈಗ 1 ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ನೀವು ಉಪ್ಪು ಹಾಕ್ಕೊಳ್ರಿ. ಈಗ ಇದರಲ್ಲೇ ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಸುಮ್ಮನೆ ಸ್ವಲ್ಪ ಟೇಸ್ಟಿಗಷ್ಟೇ ಬೆಲ್ಲ ಹಾಕೋದು. ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಲ್ಲ, ಈಗ ಇದರಲ್ಲಿ ನಾವು ಕುದಿಸಿರ್ತಕ್ಕಂಥ ತರಕಾರಿಗಳೆಲ್ಲ ಹಾಕೋಣ. ಇದು ತರಕಾರಿ ಜೊತೆನೇ ನಾನು ಈಗ ಮಸಾಲ ಏನು ಕುದಿಸಿಟ್ಟಿದ್ದೆಲ್ಲ ಆ ಮಸಾಲ ಸಮ ಇದರಲ್ಲೇ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಈ ಥರ ನೀವು ಸಾಗು ಮಾಡ್ಕೊಳ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಕುರ್ಮಾ, ಆಲೂಗಡ್ಡೆ ಕುರ್ಮಾ ನೀವು ಇನ್ನೂ ಇದರಲ್ಲಿ ಎಲ್ಲ ತರಕಾರಿ ಹಾಕಿ ಆದ್ರೂ ನೀವು ಮಾಡ್ಕೋಬೋದು. ಅದನ್ನು ಚೆನ್ನಾಗಿ ಅನಿಸುತ್ತೆ ಟೇಸ್ಟ್. ಈಗ ಇದು ಸ್ವಲ್ಪ ಫ್ರೈ ಆಗೈತಲ್ಲ, ಈಗ ನಾನು ಮಸಾಲೆ ರುಬ್ಬಿರೋದನ್ನೆಲ್ಲ ಪೂರ್ತಿಯಾಗಿ ಇದರಲ್ಲಿ ಹಾಕ್ತೀನಿ. ಈಗ ಸ್ವಲ್ಪ ನೀರನ್ನು ಇದನ್ನ ಮಿಕ್ಸಿ ಜಾರ್ನ ನೀವು ತೊಳೆದು ಹಾಕಿದರೆ ಸಾಕು, ಅದೇ ನೀರೇ ಸರಿ ಹೋಗುತ್ತಾ. ಭಾಳ ಗಟ್ಟಿ ಆಗೋದು ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಈಗ ಸ್ವಲ್ಪ ನಾನು ಇದನ್ನು ತೊಳೆದು ಹಾಕ್ತೀನಿ. ನಾನೀಗ ತೊಳೆದಿರ್ತಕ್ಕಂಥ ನೀರನ್ನು ಸಮ ಸೇರಿಸ್ತೀನಿ ಇದರಲ್ಲಿ. ಈಗ ಇದು ಚೆನ್ನಾಗಿ ಕುದೀಲಿ. ನಾವು ಆಲ್ರೆಡಿ ತರಕಾರಿ ಕುದಿಸಿರೋದ್ರಲ್ಲಿಂದ ಇದೇನು ಅಷ್ಟೊತ್ತು ಕುದಿಸೋ ಅವಶ್ಯಕತೆ ಇರಲ್ಲ. ಸ್ವಲ್ಪ ಎಲ್ಲ ಕಡೆನೂ ಇದು ಮಿಕ್ಸ್ ಆಗಲಿ ಅಂತ ಚೆನ್ನಾಗಿ ಕುದಿಸೋದು ಅಷ್ಟೇ. ಈಗ ನಿಮಗೆ ಇನ್ನೂ ನೀರು ಬೇಕನ್ಸಿದ್ರೆ ನೀರು ಹಾಕ್ಕೊಳ್ರಿ, ಇಲ್ಲ ಸಾಕು ಇಷ್ಟೇ ಇರಲಿ ನಮಗೆ ಅಂದರೆ ಇಷ್ಟೇನು ನೀವು ಬಿಡ್ಬೋದು. ಈಗ ಇದು ಎಣ್ಣೆ ಮೇಲೆ ತೇಲತನ ಸ್ವಲ್ಪ ಕುದಿಸಿ ನಾವು ಗ್ಯಾಸ್ ಆಫ್ ಮಾಡಿದರೆ ಆಯಿತು. ಆಮೇಲೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಮತ್ತು ಲಿಂಬೆಹಣ್ಣನ್ನು ಹಾಕೋಣ. ಇದು ಚೆನ್ನಾಗಿ ಸ್ವಲ್ಪ ಕುದಿಲಿ, ಸುತ್ತ ಎಣ್ಣೆ ಬಿಡೋ ತನಕ ಕುದಿಲಿ. ಅಲ್ಲಿ ತನಕ ಈಗ ಮುಚ್ಚಿಡೋಣ. ಸ್ವಲ್ಪ ಮುಚ್ಚಿಟ್ಬಿಡೋಣ. ಈಗ ಸ್ವಲ್ಪ ಪ್ಲೇಟ್ ಮುಚ್ಚಳ ತೆಗೆದು ನೋಡ್ರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ಇದು ನೀವು ಹಿಂಗೆ ಮುಚ್ಚಿ ಸ್ವಲ್ಪ ಬಿಟ್ಬಿಟ್ರೆ ಸ್ವಲ್ಪನೇ ಈ ಥರ ಕೈ ಆಡಿಸ್ತಾ ಇರ್ರಿ. ಈಗ ನೋಡ್ರಿ ಸುತ್ತ ಎಣ್ಣೆ ಬಿಡಕತ್ತೈತೆ. ಇನ್ನೊಂದು ಸ್ವಲ್ಪ ಕುದ್ರೆ ಆಯಿತು. ಸ್ವಲ್ಪ ಕುದಿಲಿ, ಇನ್ನೊಂದು ಸ್ವಲ್ಪ ಮುಚ್ಚಿಡ್ತೀನಿ. ಸ್ವಲ್ಪ ಅವಾಗವಾಗ ಕೈ ಆಡಿಸ್ತಾ ಇರ್ರಿ, ಇಲ್ಲಾಂದ್ರೆ ತಳ ಹತ್ತುತ್ತಾ. ಇನ್ನೊಂದು 5 ನಿಮಿಷ ಕುದ್ರೆ ಆಯಿತು. ಈಗ ತೆಗೆದು ನೋಡೋಣ. ನೋಡ್ರಿ ಸುತ್ತನೂ ಎಣ್ಣೆ ಬಿಟ್ಕೊಂಡಿದೆ. ಈಗ ಇದನ್ನು ರೆಡಿ ಆಗೈತಿ. ಈಗ ಇದು ನೀವು ಭಾಳ ಹೊತ್ತು ಬಿಟ್ಟರೆ ತಳ ಹಿಡಿದು ಬಿಡುತ್ತಾ. ಈಗ ಇದು ರೆಡಿ ಆಗೈತೆ. ಇಷ್ಟೇ ತಿಕ್ನೆಸ್ ಇರಲಿ, ಭಾಳ ಗಟ್ಟಿ ಆದ್ರೂ ಚೆನ್ನಾಗಿ ಅನಿಸಲ್ಲ. ಈಗಿದು ರೆಡಿ ಆಗೈತೆ. ಈಗ ಸ್ವಲ್ಪ ನಾನು ಮೇಲ್ಗಡೆ ಕೊತ್ತಂಬರಿ ಉದುರಿಸ್ತೀನಿ. ನಾನು ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡ್ತೀನಿ ಮೇಲೀಗ. ಈಗ ಗ್ಯಾಸ್ ಬಂದ್ ಮಾಡಿಬಿಡ್ರಿ. ಈ ಥರ ಮೇಲ್ಗಡೆ ನೀವು ಲಿಂಬೆಹಣ್ಣು ಹಿಂಡ್ಕೊಂಡ್ಬಿಟ್ರೆ ಆಯಿತು. ನೋಡ್ರಿ ಗ್ರೇವಿ ರೆಡಿ ಆಯಿತು. ಇದು ಆಲೂ ಕುರ್ಮಾ ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.